ತಳೆಯಲ್ಲ ನೋಡಲಿ. ಓ ಕಾಣ್ತದ ಏನ ಅಮ್ನೇಶ್ರು ಹುಚ್ಚಮ್ಮ ಅಂತ ಕೇಳಿ. ಹುಚ್ಚಮ್ಮನವ್ರೆ, ಅಲ್ಲ ಹುಚ್ಚಮ್ಮ, ನಿಮ್ಮ ಅಂಗಡಿ ಕಸ ತಂದ್ಬಿಟ್ಟು ಅವ್ರ ಅಂಗಡಿ ಮುಂದಾಕ್ಬಿಟ್ಟು ಅವ್ರ ಜೊತೆನೆ ಜಗಳ ಮಾಡೋದ್ ತಪ್ಪಲ್ವಮ್ಮ? ನೀನ್ ಚೆನ್ನಾಗಿ ಹೇಳ್ದೆ ಹೋಗೋಣ. ಗೌರ್ಮೆಂಟ್ ಜಾಗದಲ್ಲಿ ಕಸ ಹಾಕಿನಿ ನಾನೇ, ನನ್ನ ಮಕ್ಕಳ ತಲೆ ಮೇಲೆ ಅವ್ನ ಹೆಂಡತಿ ತಲೆ ಮೇಲೆ ಇರ್ಲಿ. ನೋಡ ಹುಚ್ಚಮ್ಮ, ಸರ್ಕಾರಿ ರಸ್ತೆ ಇರೋದು, ಸರ್ಕಾರಿ ಡ್ರೈನ್ ಇರೋದು, ನಿಮ್ಮ ಅಂಗಡಿ ಕಸ ಹಾಕಕ್ಕಿಲ್ಲಮ್ಮ. ಜನಗಳು ನಡೆಯಕ್ಕೆ ಅನುಕೂಲ ಆಗ್ಲಿ ಅಂತ ಸರ್ಕಾರದವರು ರಸ್ತೆ ಮಾಡವ್ರೆ. ಮಳೆ ಬಿದ್ದಾಗ ನೀರು ಹರಿದೋಗ್ಲಿ ಅಂತ ಸರ್ಕಾರದವರು ಡ್ರೈನ್ ಮಾಡವ್ರೆ. ನೀವ್ ಹೋಗಿ ಎಲ್ಲಿ ಬೇಕಲ್ಲಿ ತಕೊಂಡು ಹೋಗಿ ಕಸ ತಗೋಗ ಹಾಕ್ಬಿಟ್ಟಾಗ ಆ ಡ್ರೈನ್ ಅಲ್ಲಿ ಕಸ ಕಟ್ಕೊಳಲ್ವಾ? ಕಟ್ಕೊಂಡಾಗ ನೀರ್ ನಿಂತ್ಕೊಳಲ್ವಾ? ನಿಂತ ನೀರಿಂದಲೇ ಸೊಳ್ಳೆಗಳು ಅಂದ್ಬಿಟ್ಟು ಸೊಳ್ಳೆಗಳು ಉತ್ಪತ್ತಿ ಆಗಲ್ವಾ? ಸೊಳ್ಳೆ ಉತ್ಪತ್ತಿ ಇಡೀ ಮಾದೇಶ್ವರಂ ಬೆಟ್ಟಕ್ಕೆ ಬರೋ ಜನಕ್ಕೆಲ್ಲ ಕಡಿತಾವೆ. ನೋಡಿ ಅಲ್ಲ ಹುಚ್ಚಮ್ಮ, ಇಲ್ಲಿ ಬಂದು ರೋಗ ತಕೊಂಡು ದೇವಸ್ಥಾನಕ್ಕೆ ಬರಕಾತದ? ಅಲ್ಲಮ್ಮ, ನಿನ್ನ ಒಬ್ರಿಂದ ಇಲ್ಲಿ ಬರುವಂತ ಭಕ್ತಿಯಾದಿಗಳಿಗೆ ಈ ಕಾಯಿಲೆ ಕಸ ಎಲ್ಲ ಕೊಡೋದು ಬೇಡ. ಅಲ್ಲಮ್ಮ, ನಮ್ಮ ಅಂಗಡಿಗೆ ಕಸ ಬರುವುದು ಸಹಜ, ಆದ್ರೆ ಹೋಗ್ಲಿ ಸೊಳ್ಳೆ ಕಡ್ದಾಗ ಏನ್ ಕಾಯಿಲೆ ಪತ್ತ ಗೊತ್ತಮ್ಮ? ಹಳ್ಳಿ ಜನ ನಮ್ಗೆ ಏನ್ ಗೊತ್ತಾಗ್ಬೇಕಣ್ಣ? ಸೊಳ್ಳೆ ಕಡ್ದಾಗ ಚಿಕನ್ ಗುನ್ಯ, ಹಂದಿ ಜ್ವರ, ಮಲೇರಿಯಾ, ಡೆಂಗ್ಯೂ, ನಾಳೆ ನಾಯಿ ಜ್ವರ ಬಂದ್ರು ಬರ್ಬೋದೇನ? ಸ್ವಲ್ಪ ದೂರ ನಿಂತ್ಕೊಂಡ್ ಮಾತಾಡೋ. ನಾಯಿ ಜ್ವರ ಅಂತಿದೆ ನೀನು. ಅಲ್ಲ ಯಜಮಾನ್ರೆ, ಹಂದಿ ಜ್ವರ ಬಂದಿಲ್ವಾ? ಬಂದದ. ಹಂಗೆ ಮುಂದೊಂದ್ ದಿನ ನಾಯಿ ಜ್ವರ ಬಂದ್ರು ಬರ್ಬೋದೇನ? ಮುಂದಕ್ಕೆ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಮ್ಮ ಅಂಗಡಿಗಳಿಗೆ ಕಸ ಬರುವುದು ಸಹಜ. ಆ ಕಸವನ್ನ ನಾವು ಎಲ್ಲಿ ಬೇಕಾದ್ರಲ್ಲಿ ಬೀಸಾಕ್ಬಾರದು. ಆ ಕಸವನ್ನ ನಾವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕಣ್ಣ? 2 ಭಾಗ ಮಾಡ್ಕೋಬೇಕು. ಎಲ್ಲಾ ಕಸ ಅಂತಂದ್ರೆ ಒಂದೇ ತನ ಅದ್ ಏನು 2 ಭಾಗ ಅದು? ಇಲ್ಲ ಯಜಮಾನ್ರೆ, ಒಂದು ಹಸಿ ಕಸ, ಒಂದು ಒಣ ಕಸ ಅಂತ. ಸುಮ್ಮನೆ ಇಲ್ಲಿರೋರೆಲ್ಲ ನಗ್ನಾಕ್ಬಿಟ್ಟಾರು. ಯಾಕಪ್ಪ? ಇದು ಹಸಿದು, ಇದು ಒಣಗಿರೋದು ಅಂತ ಮುಟ್ಟಿ ನೋಡಕ್ ಅಂತ ಹೇಳು. ಯಜಮಾನ್ರೆ, ಮುಟ್ಟಿರೋ ನೋಡೋದ್ ಬೇಡಿ, ತಿಳ್ಕೋಬೇಕು ಅಷ್ಟೇ. ಹಸಿ ಕಸ ಅಂದ್ರೆ ಯಾವ್ದು, ಒಣ ಕಸ ಅಂದ್ರೆ ಯಾವ್ದು ಅಂತ. ಹಸಿ ಕಸ ಅಂದ್ರೆ ಯಾವ್ದು ಗೊತ್ತಾ? ಗೊತ್ತಿಲ್ಲ. ಕರಗುವಂತ ವಸ್ತುಗಳು, ಮರದ ತರಗಿರ್ಬೋದು, ಸಗಣಿ ಇರ್ಬೋದು, ಜೊತೆಯಲ್ಲಿ ಹಣ್ಣು ಸಿಪ್ಪೆ ಇರ್ಬೋದು, ತರಕಾರಿ ಸಿಪ್ಪೆ ಇರ್ಬೋದು, ಜೊತೆಯಲ್ಲಿ ಅನ್ನ ಇರ್ಬೋದು, ಸಾಂಬಾರ್ ಆಗ್ಬೋದು, ಮುದ್ದಾಗ್ಬೋದು. ಈ ಕರಗುವಂತ ವಸ್ತುಗಳು ಹಸಿ ಕಸ. ಈ ಹಸಿ ಕಸ ಒಂಥರ ಲಕ್ಷ್ಮಿ ಇದ್ದಂಗ. ಹೆಂಗೇನದು? ಅಲ್ಲಮ್ಮ, ದೀಪಾವಳಿ ಮತ್ತು ಸಂಕ್ರಾಂತಿ ದಿನ ತಿಪ್ಪ ಮೇಲೆ ದೀಪ ಇಡ್ತೀವಿ. ಏನಕ್ಕೆ ಇಡೋದು? ಬೆಳಕಾಡ್ಲಿ ಅಂತ ಇಡ್ತೀವಿ. ಹುಚ್ಚಮ್ಮ, ಹಂಗೆಲ್ಲಮ್ಮ. ಈ ಹಸಿ ಕಸ ಅದು ಲಕ್ಷ್ಮಿ ಇದ್ದಂತೆ. ಹೆಚ್ಚಕ ಉತ್ಪತ್ತಿ ಆಗವ ನಮ್ಮ ಜಮೀನು ತೋಟಗ ಗದ್ಗ ಹಾಕ್ತಿವಿ ಅಂತ ನಾವು ತಿಪ್ಪ ಇಡೋದು, ದೀಪ ಇಡೋದು. ಅದು ಹಸಿ ಕಸ ಆಯ್ತು. ಈ ಒಣ ಕಸ ಅಂದ್ರೆ ಏನು ಗೊತ್ತೇ ಯಜಮಾನ್ರೆ? ಒಣಗಿರೋ ಮರದ ಬರ್ತಾವಲ್ಲ, ತುಂಡು ಗಿಂಡು. ಇಲ್ಲಪ್ಪ, ಘನತ್ಯಾಜ್ಯ ವಸ್ತುಗಳಾದಂತ ಪ್ಲಾಸ್ಟಿಕ್ ಬಾಟ್ಲ್ ಇರ್ಬೋದು, ಗಾಜ ನೋಟ್ ಇರ್ಬೋದು, ಕಬ್ಬಿಣದ ಚೂರ ಆಗ್ಬೋದು, ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ಬೋದು, ಗೃಹೋಪಯೋಗಿ ವಸ್ತುಗಳು ಯಾವ್ದಾದ್ರು ಆಗ್ಬೋದು, ಹಾಲಿನ ಕೋರಿ ಇರ್ಬೋದು, ಮೊಸರು ಕೋರಿ ಇರ್ಬೋದು, ಯಾಂಡ್ ಕವರ್ ಆಗ್ಬೋದು. ಇಂಥದ್ದು ಒಣ ಕಸ. ಈ ಒಣ ಕಸವನ್ನ ಎಲ್ಲಿ ಬೇಕಾದಲ್ಲಿ ಬೀಸಾಕ್ಬಾರ್ದು. ಇಂಥ ಒಣ ಕಸವನ್ನ ನಾವ್ ಏನ್ ಮಾಡ್ಬೇಕು ಹೇಳಿ? ಏನ್ ಮಾಡ್ಬೇಕಣ್ಣ? ಪಂಚಾಯತಿಂದ ಬರುವಂತ ಕಸದ ಗಾಡಿ ಕೊಡಬೇಕು. ಕಸ್ತವ್ರು ಬರ್ತಾರಲ್ಲ, ಕಸ್ತವ್ರು ಕಸ ಕೊಡವ್ರು ಯಾರ? ನಾವು. ಮತ್ ಕಸ್ತವ್ರು ಯಾರು? ನಾವೇ. ನಾವಲ್ವಾ? ಪಂಚಾಯತಿಂದ ಬರೋಂತವ್ರು ಸ್ವಚ್ಛತೆಗಾರರು. ಕಸ ಕೊಡೋರು ಕಸ್ತವ್ರು. ನಾವ್ ಕಸ್ತವ್ರ ಬೇಕಾ? ಸ್ವಚ್ಛತೆಗಾರರ ಬೇಕಾ? ಹಂಗ ಬೇಕಾ? ನಾವ್ ಏನ್ ಮಾಡ್ಬೇಕು ಹೇಳಿ? ಏಕ ಬಳಕೆ ಪ್ಲಾಸ್ಟಿಕ್ ಅನ್ನ ದೂರ ಮಾಡಬೇಕು. ನಾವು ಅಂಗಡಿಗೆ ಹೋಗುವಾಗ, ದೇವಸ್ಥಾನಕ್ಕೆ ಬರುವಾಗ, ಸಂತೆಗೆ ಹೋಗುವಾಗ ಬಟ್ಟೆ ಚೀಲವನ್ನ ತಕೊಂಡು ಹೋಗ್ಬೇಕು. ಸರಿ, ಅರ್ಥವಾಯ್ತಾ? ಏಕ ಬಳಕೆ ಪ್ಲಾಸ್ಟಿಕ್ ಏನು ಗೊತ್ತಾ? ಯಾವ್ದಣ್ಣ? ನಾವು ದೇವಸ್ಥಾನಕ್ಕೆ ಬಂದ್ಬಿಟ್ಟು ಹಣ್ಣುಗೊಂದ್ ಕವರು, ಕಾಯಿಗೊಂದ್ ಕವರು, ಮಿಕ್ಸರ್ ಒಂದ್ ಕವರು, ಪುರಿಗೊಂದ್ ಕವರು, ಹಂಗೆ ಸಂತೆಗೆ ಹೋಗ್ಬಿಟ್ಟು ಬೀನಸ್ಗೊಂದ್ ಕವರು, ಟೊಮೆಟೊಗೊಂದ್ ಕವರು, ಕ್ಯಾರೆಟ್ಗೊಂದ್ ಕವರ್ ತಗೋಬತ್ತೀವಿಲ್ಲ, ಅದು ಏಕ ಬಳಕೆ ಪ್ಲಾಸ್ಟಿಕ್. ಅಂತ ಕವರ್ನ ಬಳಸಬಾರದು. ನಮ್ಮ ಮುಂದಿನ ಮಕ್ಕಳಿಗೆ ಒಳ್ಳೆಯ ಗಾಳಿ, ಒಳ್ಳೆಯ ನೀರು, ಒಳ್ಳೆಯ ಪರಿಸರ, ಮುಂದೊಂದು ದಿನ ಈ ಮಾದಪ್ಪನ ಬೆಟ್ಟ ಆರೋಗ್ಯವಂತ ಬೆಟ್ಟ ಬೇಕಾದ್ರೆ ನಾವು ಇವತ್ತಿನಿಂದಲೇ ನಾವು ಬಟ್ಟೆ ಬ್ಯಾಗನ್ನ ತಕೊಂಡು ದೇವಸ್ಥಾನಕ್ಕೆ ಬರಬೇಕು. ಸರಿ ಅಣ್ಣ, ಆಯ್ತಣ್ಣ. ಬರ್ತೀರಾ? ಆಯ್ತಣ್ಣ, ಬರ್ತೀವಿ. ಆಯ್ತಪ್ಪ, ಒಳ್ಳೇದಾಗ್ಲಿ. ಆಯ್ತು. ಇದವಂತೆ ದ್ರಾವಣ ಕಸ ಬೇರ್ಪಡಿಸುವುದು ಕಲಿಯೋ, ಕಸದಲ್ಲಿ 2 ಇದವಂತೆ ತಿಳಿಯೋ, ಹಸಿ ಕಸ ಒಣ ಕಸ ಬೇರ್ಪಡಿಸುವುದು ಕಲಿಯೋ. ಗಾಂಧಿಯ ಕನಸ ನನಸ ಮಾಡೋಣ.
ನಿರ್ಮಾಣ ಮಾಡೋಣ ಕಸವನ್ನ ಕಸವನ್ನ ಚೆಲ್ಲಾದಿರಿ ಎಲ್ಲಂದರಲ್ಲೇ ಕಸವನ್ನ ಚೆಲ್ಲಾದಿರಿ ಕಸವನ್ನ ಚೆಲ್ಲಾದಿರಿ